ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 51. ಓಯ್ ಓಯ್, ಅದು ಹೆಂಜಲು, ಯಾಕೆ ಕುಡ್ದೆ ಎಂದು ಕೇಳಿದವನಿಗೆ ಈ ಕೋಣೆಗೆ ಬರುವವರೆಗೂ ಅಂಜಲಿಗೆ ಎಲ್ಲರೂ ಅರ್ಧ ಹಾಲು ಅವನಿಗೆ ಕೊಟ್ಟು ಉಳಿದದ್ದು ನೀನು ಕುಡಿ ಎಂದಿದ್ದರು ಎನ್ನುವುದನ್ನು ಹೇಗೆ ತಾನೇ ಹೇಳಿಯಾಳು. ಜೀವ ಪೂರ್ತಿ ಹಾಲು ಕುಡಿಯುತ್ತಾನೆ ಎಂದುಕೊಂಡವಳಿಗೆ ಇದ್ದ ಅರ್ಧ ಗ್ಲಾಸ್ ಹಾಲಲ್ಲಿ ಸ್ವಲ್ಪ ಕೊಟ್ಟದ್ದನ್ನು ನೋಡಿ ಅಂಜಿಕೆಯಲ್ಲಿಯೇ ಕುಡಿದಿದ್ದಳು. ಪುನಃ ಅದನ್ನೇ ಕೇಳಿದವನಲ್ಲಿ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ಕುಡ್ದೆ ಎಂದು ಸುಳ್ಳು ಹೇಳಿ ತುಸು ದೂರ ಹೋಗಿ ತನಗೆ ಬೆನ್ನು ಹಾಕಿ ನಿಂತವಳನ್ನ ವಿಚಿತ್ರವಾಗಿ ನೋಡುತ್ತಾ ಏನೋ ಯೋಚಿಸಿ ಸೀದಾ ಅವಳತ್ತ ಹೆಜ್ಜೆ ಹಾಕಿದರೆ ಸೀರೆಯ ಮರೆಯಲ್ಲಿದ್ದ ಬರಿದಾದ ನಡುವನ್ನು ಬಳಸಿ ಅವಳನ್ನು ತನ್ನೆದೆಗೆ ಒತ್ತಿಕೊಂಡನು. ನಡು ಸೋಕಿದ ಅವನ ಕೈ ಜೊತೆ ಕೊರಳ ಪಕ್ಕ ರಾಚುತ್ತಿರುವ ಅವನ ಬಿಸಿ ಉಸಿರಿಗೆ ಅವಳ ಮೈ ಮನ ನವಿರಾಗಿ ಕಂಪಿಸುತ್ತಿತ್ತು. ಕಾಡಿಸಲೆಂದೇ ಬಳಿ ಹೋದವನು ಅವಳ ತನುವಿನಿಂದ ಬೀರಿದ ಕಂಪನ್ನು ಕಣ್ಣು ಮುಚ್ಚಿ ಆಸ್ವಾದಿಸುತ್ತಾ ಇನ್ನಷ್ಟು ಅವಳನ್ನು ತನ್ನೆದೆಗೆ ಒತ್ತಿಕೊಳ್ಳುವ ಭರದಲ್ಲಿ ನಡುವನ್ನು ಒರಟಾಗಿ ಬಳಸಿದಾಗ ನೋವಲ್ಲಿ ನಲುಗಿದ ಅಂಜಲಿ ಅವನ ಕೈ ಹಿಡಿದಳು. ಬಿಟ್ಟರೆ ವಿರೋಧವೇನೂ ಇರಲಿಲ್ಲ. ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟರೂ ಸುಮ್ಮನಿದ್ದವಳನ್ನು ನೋಡಿದವನಿಗೆ ನಿಜಕ್ಕೂ ತಲೆ ಕೆಟ್ಟಿತ್ತು. ತಕ್ಷಣ ಅವಳನ್ನು ತನ್ನತ್ತ ತಿರುಗಿಸಿಕೊಂಡಾಗ ಕಣ್ಮುಚ್ಚಿ ನಿಂತಿರುವವಳ ಭಂಗಿ, ಅದರುತ್ತಿರುವ ತುಟಿಗಳು, ಕೈಯಲ್ಲಿ ನಲುಗುತ್ತಿರುವ ಸೀರೆಯ ಸೆರಗು ಅವನ ಸಂಯಮ ಕೆಡಿಸಿ ಅವಳ ತುಟಿಗಳನ್ನು ಹೆಬ್ಬೆರಳಲ್ಲಿ ಸವರಿದಾಗ ಅವಳು ತಕ್ಷಣ ಕಣ್ತೆರೆದರೆ, ವೈಫಿ, ಏನಾಗಿದೆ ನಿನಗೆ? ಯಾಕೆ ಏನು ರಿಯಾಕ್ಟ್ ಮಾಡ್ತಿಲ್ಲ ನೀನು? ಇದೆಲ್ಲ ನಮ್ಮಿಬ್ಬರಿಗೂ ಇಷ್ಟವಿಲ್ಲ ಅನ್ನೋದು ಇಬ್ಬರಿಗೂ ಗೊತ್ತು. ಆದರೂ ಯಾಕೆ ನನ್ನೆದುರು ಗೊಂಬೆ ತರಹ ನಿಂತು ನನ್ನ ಗಂಡಸುತನಕ್ಕೆ ಸವಾಲು ಹಾಕ್ತಿದ್ದೀಯಾ ಎಂದು ಅವಳ ಕಣ್ಣಲ್ಲಿ ನೋಟ ಬೆರೆಸಿ ಕೇಳಿದನು. ನಿಜಕ್ಕೂ ನಿನಗೆ ಇದೆಲ್ಲ ಇಷ್ಟವಿಲ್ವಾ ಎಂದಳು. ಇಷ್ಟ ಇದ್ದಿದ್ರೆ ಆಗಲೇ ನಾನೇನೇ ಮಾಡಿದರೂ ಸುಮ್ಮನಿದ್ದೆಯಲ್ಲ, ಆ ಕ್ಷಣವೇ ಎಲ್ಲ ಮುಗಿಸಿ ಬಿಡ್ತಿದ್ದೆ. ಬಟ್ ಅದು ಜೀವ ಅಲ್ಲ. ಹೆಂಡತಿ ಬಗ್ಗೆ ನನಗೆ ಯಾವುದೇ ಕಲ್ಪನೆ ಇಲ್ಲದಿದ್ದರೂ ಮಾಮ್ ಡ್ಯಾಡ್ ಪ್ರೀತಿಯನ್ನು ಚಿಕ್ಕಂದಿನಿಂದಲೇ ನೋಡುತ್ತಾ ಬಂದಿದ್ದೇನೆ. ಹಾಗಾಗಿ ನನ್ನನ್ನು ಮದುವೆಯಾಗುವ ಹುಡುಗಿ ಮಾಮ್ ಹಾಗೆ ನನ್ನ ಅರ್ಥ ಮಾಡಿಕೊಂಡು ಕಾಳಜಿ ಮಾಡುತ್ತಾ ಪ್ರೀತಿಸಬೇಕು ಅನ್ನೋ ಆಸೆ ಇದೆ. ಬಟ್ ಆ ನನ್ನ ಆಸೆ ಯಾವತ್ತೂ ನೆರವೇರಲ್ಲ ಬಿಡು. ಈಗ ನೀನು ಹೇಳು, ಈ ಕೋಣೆಗೆ ಬಂದಾಗಿನಿಂದ ಗೊಂಬೆಯ ಹಾಗೆ ಯಾಕೆ ಬಿಹೇವ್ ಮಾಡ್ತಿದ್ದೀಯಾ? ನಾನು ನಿನ್ನ ಹೇಗೆಲ್ಲ ಟಚ್ ಮಾಡಿದ್ರೂ ಸುಮ್ಮನಿದ್ದೀಯಲ್ಲ. ಈಗಿರುವ ನೀನು ನಾನು ನೋಡಿದ ಅಂಜಲಿ ಅಲ್ವೇ ಅಲ್ಲ. ಯಪ್ಪಾ, ಅವಳು ರಾಕ್ಷಸಿ. ಹತ್ತಿರ ಹೋದರೆ ಹೊಡೆದೇ ಬಿಡ್ತಾಳೆ ಎಂದರೆ ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಹಲೋ, ನಾನು ನಿನ್ನ ಬಳಿಯೇ ಮಾತಾಡ್ತಾ ಇರೋದು. ಈಗೇನು ಮನೆಯವರಿಗೋಸ್ಕರ ಮದುವೆ ಆಗಿದ್ದೀವಿ ಎಂದು ಅವರು ಹೇಳಿದ ಹಾಗೆ ಫಸ್ಟ್ ನೈಟ್ ಕೂಡ ಮುಗಿಸಿ ಬಿಡಬೇಕಾ? ಬಾ, ಬೆಡ್ ಹತ್ರ ಹೋಗೋಣ. ಸಖತ್ತಾಗಿ ಮಾಡಿರೋ ಡೆಕೋರೇಷನನ್ನು ವೇಸ್ಟ್ ಯಾಕೆ ಮಾಡೋದು? ಹೇಳು ಹೇಳು ಎಂದು ಅವಳ ಕೈ ಹಿಡಿದು ಹೇಳಿದಾಗ ಅವಳು ಒಂದು ಹೆಜ್ಜೆಯೂ ಕದಲಲಿಲ್ಲ. ತನ್ನನ್ನೇ ಗಂಭೀರವಾಗಿ ನೋಡುತ್ತಿದ್ದವಳ ನೋಟಕ್ಕೆ ಇರುಸು ಮುರುಸಾಗಿ, ಲೇ, ಏನೇ ಆಗಿದೆ ನಿನಗೆ? ಹಾಗ್ಯಾಕೆ ನೋಡ್ತಿದ್ದೀಯಾ ಎಂದರೂ ಅವಳು ಅವನ ಮೇಲಿನ ನೋಟ ಕದಲಿಸಲಿಲ್ಲ. ವೈಫಿ, ಆರ್ ಯು ಓಕೆ? ನಿನಗೆ ಭೂತಾಗಿದ ಮೆಟ್ಕೊಂಡಿದೆಯಾ ಹೇಗೆ? ಒಂದೇ ಒಂದು ಆದರೂ ಮಾತಾಡು, ಇಲ್ಲಾಂದರೆ ನಿನ್ನ ಈ ಲುಕ್ಕಿಗೆಲ್ಲ ಎದರದೆ ಸೀದಾ ಎತ್ಕೊಂಡೋಗಿ ಫಸ್ಟ್ ನೈಟ್ ಮುಗಿಸಿ ಬಿಡ್ತೀನಿ ನೋಡು ಎಂದ. ನೀನು ನನ್ನ ಜೊತೆ ಫಸ್ಟ್ ನೈಟ್ ಮುಗಿಸುವವರೆಗೂ ನಾನೇನು ಹೇಳದೆ ನಿನ್ನೆಲ್ಲ ಆಸೆಯಂತೆ ನಡೆದುಕೊಂಡರೆ ನನ್ನ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದ ಅವಳ ಮಾತಿಗೆ ಗೊಂದಲದಲ್ಲೇ ಅವಳನ್ನು ನೋಡುತ್ತಾ, ಹೋಯ್, ತಲೆ ಕೆಟ್ಟಿದೆಯಾ ನಿನಗೆ? ಏನೇನೋ ಕೇಳ್ತಿದ್ದೀಯಲ್ಲ. ಫಸ್ಟ್ ನೈಟ್ ಅಂದರೆ ನೀನು ಮಾಡೋ ಅಡುಗೆನ ಟೇಸ್ಟ್ ಮಾಡಿ ಕಾಮೆಂಟ್ಸ್ ಕೊಡೋಕೆ, ಇಡಿಯಟ್ ಅಂತ ಏನೇನೋ ಹೇಳುತ್ತಿದ್ದವಳ ನೋಡಿ ಕೋಪ ಬಂದಿತ್ತವನಿಗೆ. ಕಾಮ್ ಡೌನ್ ಜೀವ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಸಾಕು. ಈಗ ನೀನು ನನ್ನನ್ನು ಹಿಂದೆಯಿಂದ ಹಗ್ ಮಾಡಿದೆ ಅಲ್ವಾ? ನಾನೇನು ರೆಸ್ಪಾನ್ಸ್ ಮಾಡಿಲ್ಲ. ಒಂದು ವೇಳೆ ರೆಸ್ಪಾನ್ಸ್ ಮಾಡಿದ್ದರೆ ಏನು ಮಾಡ್ತಿದ್ದೆ ಅಂತ ಕೇಳಿದಳು. ಅವನು ಒಮ್ಮೆ ಆ ಕ್ಷಣವನ್ನು ನೆನಪಿಸಿಕೊಂಡು ಏನು ಮಾಡ್ತಿದ್ದೆ ಅಂದರೆ, ತಾವೇ ಅಷ್ಟೊಂದು ಮುಂದುವರಿಯುವಾಗ ಗಂಡ ಆಗಿ ನಾನು ಸುಮ್ಮನಿದ್ರೆ ಹೇಗೆ? ಇಷ್ಟರಲ್ಲಿ ಎಲ್ಲ ಮುಗಿದು ಹೋಗ್ತಿತ್ತು ಅಂದ.
ನಿನಗೆ ಹೆಂಡತಿ ಆದವಳು ಹೇಗೆಲ್ಲ ಇರಬೇಕು ಅನ್ನೋ ಆಸೆ ಇದೆ. ಆದರೆ ನಾನು ನಿನ್ನನ್ನು ಅರ್ಥವೇ ಮಾಡಿಕೊಂಡಿಲ್ಲ ಅಂದಮೇಲೆ ಕಾಳಜಿ ದೂರದ ಮಾತು. ಇನ್ನು ಪ್ರೀತಿ ನಮ್ಮಿಬ್ಬರ ವಿಷಯದಲ್ಲಿ ಬಿಡು. ಓವರಾಲ್ ನಾನು ನಿನ್ನ ಹೆಂಡತಿ ಸ್ಥಾನಕ್ಕೆ ಅರ್ಹಳಲ್ಲ. ಆದರೂ ನನ್ನ ಜೊತೆ ಎಲ್ಲ ಮುಗಿಸ್ಕೊಂಡು ಬಿಡ್ತಿದ್ಯಾ ಅಂದಳು. ವೈಫಿ, ಹುಡುಗಿಯಾಗಿ ನೀನೇ ಅಷ್ಟು ಮುಂದುವರಿಯುವಾಗ ನಾನು ಹೇಗೆ ಸುಮ್ಮನಿರಲಿ? ಅಲ್ಲದೆ ತಾವು ನನಗಿಂತ ವಯಸ್ಸಲ್ಲಿ ದೊಡ್ಡವರು ಬೇರೆ. ನೀನು ಹೇಳಿದ ಹಾಗೆ ಕೇಳಿದ್ದೆ. ಯಾಕೆ ನಿನಗೆ ಡಿಸಪಾಯಿಂಟ್ ಮಾಡಲಿ ಎಂದು ಕಣ್ಣು ಹೊಡೆದು ನಗುತ್ತಾ ಕೇಳಿದರೆ ಕ್ಷಣದಲ್ಲಿ ಅಂಜಲಿಯ ಕಂಗಳು ತುಂಬಿ ಕಣ್ಣೀರು ಕೆನ್ನೆ ಮೇಲೆ ಹರಿದಿತ್ತು. ಈಗಷ್ಟೇ ಹೆಡ್ ಮಾಸ್ಟರ್ ಹಾಗೆ ತನ್ನ ಕ್ಲಾಸ್ ತಗೋತಾ ಇದ್ದವಳು ಕ್ಷಣದಲ್ಲಿ ಕಣ್ಣೀರು ಹಾಕುವುದನ್ನು ನೋಡಿದವನಿಗೆ ಗಾಬರಿಯಾಗಿತ್ತು. ಓಯ್, ಏನಾಯ್ತು, ಯಾಕೆ ಅಳ್ತಿದ್ದೀಯಾ ಎಂದು ಅವಳ ಬಳಿ ಹೋದರೆ ಅವನಿಂದ ದೂರ ಸರಿದವಳು, ಮಿಸ್ಟರ್ ಜೀವ, ನಾನು ಅಳ್ತಿಲ್ಲ. ನಾನು ಅಂದುಕೊಂಡದ್ದು ನಿಜವಾಯ್ತಲ್ಲ ಅನ್ನೋ ಆಘಾತ ಅಷ್ಟೆ. ಆಗಿನಿಂದ ಯಾಕೆ ನೀನು ನನ್ನ ಸೊಂಟ ತುಟಿ ಮುಟ್ಟಿದ್ರೂ ಸುಮ್ಮನಿದ್ದೆ ಅನ್ನೋದಕ್ಕೆ ಈಗ ಆನ್ಸರ್ ಮಾಡ್ತೀನಿ ಎಂದು ಕಣ್ಣೀರನ್ನು ಹೊರೆಸಿ, ನೀನು ನನ್ನ ಬಳಸಿದಾಗ ಒಂದು ವೇಳೆ ನಾನು ನಿನಗೆ ರೆಸ್ಪಾನ್ಸ್ ಮಾಡ್ತಿದ್ರೆ ಆ ಕ್ಷಣ ಇಬ್ಬರು ಸಂಯಮ ಕಳೆದುಕೊಂಡು ಮುಂದುವರಿಯುತ್ತಿತ್ತು. ಆದರೆ ಎಲ್ಲ ಮುಗಿದ ಬಳಿಕ ಏನು ವೈಫಿ, ವಯಸ್ಸಲ್ಲಿ ದೊಡ್ಡೋಳು ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದೆ ನೋಡು. ನನ್ನಂತಹ ಚಿಕ್ಕ ಹುಡುಗನನ್ನೇ ಟೆಂಪ್ಟ್ ಮಾಡಿ ನಿನ್ನ ಬಲೆಗೆ ಬೀಳಿಸಿಕೊಂಡೆಯಲ್ಲ. ಸಾಧಾರಣದವಳಲ್ಲ ನೀನು. ಎಷ್ಟಂದ್ರೂ ಆಂಟಿ ಬುದ್ಧಿ ಎಲ್ಲೋಗುತ್ತೆ ಎನ್ನುವ ಮಾತುಗಳು ನಿನ್ನಿಂದ ಖಂಡಿತ ಬರ್ತಿತ್ತು. ರೆಸ್ಪಾನ್ಸ್ ಮಾಡಿಲ್ಲ ಅಂದರೂ ನಿನ್ನದೇ ಕಾರಣ ಕೊಟ್ಟು ನನ್ನನ್ನು ಜರಿಯುತ್ತಿದ್ದೆ. ಈ ಭಯಕ್ಕೆ ನಾನು ಗೊಂಬೆಯ ಹಾಗೆ ಸುಮ್ಮನಿದ್ದದ್ದು. ಆಗೆಲ್ಲ ಗಿರಿಧಾಮಕ್ಕೆ ಬಂದವನು ಆಂಟಿ ಅಂತ ನನ್ನನ್ನು ಛೇಡಿಸಿ ಕೆಲವೊಮ್ಮೆ ನನ್ನ ಬಗ್ಗೆ ತೀರಾ ಅಸಹ್ಯವಾಗಿ ಮಾತನಾಡಿದ್ದೀಯ. ಅದನ್ನೆಲ್ಲ ಹೇಗೆ ಮರೆಯಲಿ? ಈಗ ನೀನು ಹತ್ತಿರ ಬಂದಾಗ ನನ್ನಲ್ಲೂ ಬದಲಾವಣೆ ಆಗುತ್ತೆ. ಯಾಕಂದರೆ ನನ್ನ ಮೈ ಮುಟ್ಟಿದ ಮೊದಲ ಗಂಡಸು ನೀನೆ. ಆದರೆ ಆ ಬದಲಾವಣೆ ಭಾವನೆಗಳನ್ನು ವ್ಯಕ್ತಪಡಿಸಲು ನೀನು ನನ್ನ ಬಗ್ಗೆ ಆಡಿದ ಮಾತುಗಳು ಕಟ್ಟಿಹಾಕಿವೆ. ಈಗಲೂ ನಾನು ನಿನಗೆ ರೆಸ್ಪಾನ್ಸ್ ಮಾಡಿದ್ದರೆ ನೀನು ಆಂಟಿ ಅಲ್ವಾ, ಈ ವಿಷಯದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕೆಂದು ಎಲ್ಲಿ ಹೇಳ್ತೀಯೋ ಎನ್ನುವ ಭಯದಲ್ಲಿ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಂಡು ನಿಂತದ್ದು. ಅಂದವಳಿಗೆ ಅಳು ಒತ್ತರಿಸಿ ಬಂದಿತ್ತು. ಅಲ್ಲೇ ನೆಲದಲ್ಲಿ ಕುಸಿದು ಅಳುತ್ತಿದ್ದರೆ ಜೀವನಿಗೆ ಅಂದು ತಾನು ಆಡಿದ ಮಾತು ಇವಳ ಮೇಲೆ ಇಷ್ಟೆಲ್ಲ ಪರಿಣಾಮ ಬೀರಿದೆಯಾ ಎಂದು ಬೇಸರವಾಗಿತ್ತು. ಅವಳ ಬಳಿ ಹೋಗಿ ಸಮಾಧಾನಿಸಲು ನೋಡಿದರೆ ಕಣ್ಣೀರು ಒರೆಸಿಕೊಂಡು, ಐ ಆಮ್ ಓಕೆ ಜೀವ. ನಾನು ಇಲ್ಲಿಯವರೆಗೆ ಪ್ರೀತಿ ಪ್ರೇಮವೆಂದು ಯಾರ ಹಿಂದೆಯೂ ಹೋದವಳಲ್ಲ. ನನ್ನ ಕಾಲೇಜ್ ಫ್ರೆಂಡ್ ಚರಣ್, ಬಾಲಕೃಷ್ಣ ಬಿಟ್ಟರೆ ನನ್ನ ಮಾವನ ಮಕ್ಕಳು ಇಷ್ಟೇ ಜನ ಹುಡುಗರ ಪರಿಚಯ ನನಗಿರುವುದು. ನಿನಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಇಲ್ಲದಿದ್ದರೆ ಈಗಲೇ ಹಾಸ್ಪಿಟಲಿಗೆ ಹೋಗಿ ನನ್ನ ವರ್ಜಿನಿಟಿ ಟೆಸ್ಟ್ ಮಾಡಿಸು. ಐ ಆಮ್ ಸ್ಟಿಲ್ ವರ್ಜಿನ್ ಎಂದವಳ ಮಾತನ್ನು ಕೇಳಲಾರದೆ, ಸ್ಟಾಪ್ ಇಟ್ ಅಂಜಲಿ, ಜಸ್ಟ್ ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ದಿ ನಾನ್ಸೆನ್ಸ್ ಎಂದ ಅವನು ಕಾಲ ಬಳಿ ಇದ್ದ ಕ್ಯಾಂಡಲ್ ಗ್ಲಾಸನ್ನು ಕೋಪದಲ್ಲಿ ಕಾಲಿನಿಂದ ಒದ್ದು ಅಲ್ಲೇ ಇದ್ದ ಸೋಫಾದಲ್ಲಿ ಕುಸಿದು ಕುಳಿತನು. ನಿಮಿಷಗಳವರೆಗೆ ಅಂಜಲಿ ಕಣ್ಣೀರು ಹಾಕುತ್ತಿದ್ದರೆ ತಾಯಿಯ ಫೋಟೋವನ್ನೇ ನೋಡುತ್ತಿದ್ದ ಜೀವನಿಗೆ ತಾನು ಅವಳ ಮೇಲಿನ ಕೋಪಕ್ಕೆ ಆಡಿದ ಮಾತುಗಳೆಲ್ಲ ನೆನಪಾದಾಗ ಛೇ ಎನ್ನುತ್ತಾ ತಲೆಕೊಡವಿ ಅಂಜಲಿಯ ಎದುರುಗಡೆ ನೆಲದಲ್ಲಿ ಅವಳ ಸಮಾನಕ್ಕೆ ಕುಳಿತು, ಐ ಆಮ್ ಸಾರಿ ವೈಫಿ. ಆ ದಿನ ನಿನ್ನೆಲ್ಲ ಮಾತು ನನ್ನನ್ನು ಕೆರಳಿಸಿತ್ತು ಎಂದರೆ ಒಮ್ಮೆ ನೀನಾಡಿದ ಮಾತುಗಳನ್ನು ನೆನಪಿಸಿಕೊ. ಮಾತೆತ್ತಿದರೆ ನನ್ನನ್ನು ಆಂಟಿ ಎಂದು ಹೀಯಾಳಿಸುತ್ತೀಯಲ್ಲ. ನಿನಗೆ ಎಷ್ಟು ಜನ ಆಂಟಿಯರ ಪರಿಚಯವಿದೆ? ಅವರೆಲ್ಲರ ಡೈಲಿ ಕಸ್ಟಮರ್ ನೀನು ಎಂದರೆ ನನಗೆ ಹೇಗಾಗಬೇಡ? ನನಗೂ ನಿನ್ನ ಹಾಗೆ ಲವರ್ ಅಂತ ಯಾರೂ ಇಲ್ಲ. ಆದರೆ ಕಾಲೇಜಲ್ಲಿ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡಿದ್ದೇನೆ, ಅದು ರೀಸೆಂಟಾಗಿ. ಇಲ್ಲಿಯವರೆಗೆ ನಾನು ಕೂಡ ಒಂದು ಹೆಣ್ಣಿನ ಮೈ ಮುಟ್ಟಿದ್ದೇನೆ ಅಂದರೆ ನೀನೇ ಅದು. ಪ್ಲೀಸ್ ಅಳೋದು ನಿಲ್ಲಿಸು ಅಂದ. ಅವಳ ಕಣ್ಣೀರು ಒರೆಸಿದಾಗ ಅವನನ್ನೇ ತದೇಕಚಿತ್ತವಾಗಿ ನೋಡುತ್ತಾ ಕುಳಿತಿದ್ದಳು. ಅದನ್ನು ಗಮನಿಸಿದ ಜೀವ, ವೈಫಿ ಪ್ಲೀಸ್ ಎದ್ದು ಹೋಗಿ ಮುಖ ತೊಳೆದು ಬರ್ತೀಯಾ?
ಮೊದಲು ಹೆಸರಿಗಷ್ಟೇ ನಿನ್ನನ್ನು ರಾಕ್ಷಸಿ ಅಂತಿದ್ದೆ, ಆದರೆ ಈಗ ಮೇಕಪ್ ಎಲ್ಲ ಕಣ್ಣೀರಲ್ಲಿ ತೊಳೆದು ಹೋಗಿ ನಿಜಕ್ಕೂ ರಾಕ್ಷಸಿ ತರಹ ಕಾಣಿಸ್ತಿದ್ದೀಯ ಎಂದವನ ಮಾತಿಗೆ ನಗು ಬಂದಿತ್ತವಳಿಗೆ. ಅವನ ಕೈ ರೆಟ್ಟೆಗೆ ಹೊಡೆದು ಎದ್ದು ಬಾತ್ರೂಮಿನತ್ತ ಹೋದರೆ ನಿಟ್ಟುಸಿರು ಹೊರಚೆಲ್ಲಿದವನು ಸೀದಾ ಹೋಗಿ ತಾಯಿಯ ಫೋಟೋದ ಎದುರುಗಡೆ ನಿಂತು, ಮಮ್ಮಿ ಐ ಹೇಟ್ ಯು. ಅಲ್ಲ ಅಂಜಲಿ, ಗಿರಿಧಾಮ ಸೇರಿದ ದಿನವೇ ಮಗ್ನೆ ನಿನಗೆ ಆಗಲೇ ಹೆಂಡತಿಯನ್ನು ಹುಡುಕಿದ್ದೀನಿ ನೋಡು ಇವಳೆ ಅಂಜಲಿ ಎಂದು ಅವಳ ಬಗ್ಗೆಯೆಲ್ಲ ನನ್ನಲ್ಲಿ ಹೇಳಿದ್ರೆ ನಿಮ್ಮ ಗಂಟೇನು ಹೋಗ್ತಿತ್ತು. ಅಲ್ಲ, ಎಲ್ಲ ನಿಮ್ಮಲ್ಲೇ ಮುಚ್ಚಿಟ್ಕೊಂಡು ಇಬ್ಬರ ಜಗಳಕ್ಕೆ ನೀವೇ ಕಾರಣ ಆಗ್ಬಿಟ್ರಿ. ನಮ್ಮಿಬ್ಬರ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡ್ರೆ ಯಪ್ಪಾ, ಆಗ ಇವಳೇ ನನ್ನ ಹೆಂಡತಿ ಆಗೋಳು ಎನ್ನುವುದು ಗೊತ್ತಾಗ್ತಿದ್ರೆ ದೇವರಾಣೆ ಗಿರಿಧಾಮದತ್ತ ತಲೆ ಹಾಕಿಯೂ ಮಲಗ್ತಿರ್ಲಿಲ್ಲ. ಈಗ ನೋಡಿ, ದಿನಕ್ಕೊಂದು ಜಗಳ ನೆನಪಿಸ್ಕೊಂಡು ಅವಳು ಅಳೋದು, ನಾನು ಗಿಲ್ಟ್ ಫೀಲ್ ಆಗಿ ಅವಳ ಕಣ್ಣೀರು ಒರೆಸೋದು, ಮೋಸ್ಟ್ಲಿ ನನ್ನೆಲ್ಲ ಫ್ಯೂಚರ್ ಇದರಲ್ಲೇ ಕಳೆಯುತ್ತೋ ಏನೋ. ರಿಯಲಿ ಐ ಹೇಟ್ ಯು ಮಮ್ಮಿ ಎಂದಾಗ ತಲೆಗೆ ಯಾರೋ ಮೊಟಕಿದ ಹಾಗಾದಾಗ ಸುತ್ತಲೂ ನೋಡಿದರೆ ಯಾರೂ ಇರಲಿಲ್ಲ. ತಾಯಿ ಆಗಾಗ ತಾನು ತರಲೆ ಮಾಡುವಾಗ ಹೀಗೆಯೇ ತಲೆಗೆ ಮೊಟಕುತ್ತಿದ್ದ ನೆನಪಾದಾಗ, ಅಂದ್ರೆ ಮಮ್ಮಿ ಈಗ ನಾನೇನು ಮಾಡಿದೆ ಅಂತ ತಲೆಗೆ ಹೊಡೆದದ್ದು, ನಾನೇ ಕೆಟ್ಟವನು ಅಂತ ಈಗಲೇ ಡಿಸೈಡ್ ಆಗಬೇಡ. ನಿನ್ನ ಸೊಸೆಯ ನವರಂಗಿ ಆಟ ನಿನಗಿನ್ನೂ ಗೊತ್ತಿಲ್ಲ. ಹೇಗೂ ಇಂದಿನಿಂದ ಅವಳು ಇಲ್ಲೇ ಇರ್ತಾಳಲ್ಲ, ನೋಡ್ತಾ ಇರು. ಆಮೇಲೆ ಛೇ, ಇದ್ಯಾವ ಎಮ್ಮಾರಿಯನ್ನ ನನ್ನ ಮಗನಿಗೆ ಗಂಟು ಹಾಕಿದ್ದೆ ಎಂದು ನೀನು ಬೇಸರ ಮಾಡ್ಕೊತೀಯ ಎಂದು ಪೆಚ್ಚು ಮೋರೆ ಹಾಕಿದವನ ಕೆನ್ನೆ ಸವರಿದ ಹಾಗಾದಾಗ ಕಣ್ಮುಚ್ಚಿ ಮಿಸ್ ಯು ಮಾಮ್ ಎಂದವನು ಹೆಗಲ ಮೇಲೆ ಯಾರೋ ಕೈಯಿಟ್ಟು ಕೂಡಲೇ ಕಣ್ಬಿಟ್ಟನು. ಅವನ ಪಕ್ಕದಲ್ಲಿ ಅಂಜಲಿ ನಿಂತು ಅವನನ್ನು ಎದುರಿದ್ದ ದಾಮಿನಿಯ ಫೋಟೋವನ್ನು ಬದಲಿಸಿ ನೋಡುತ್ತಿದ್ದಳು. ಈ ಕತೆ ಇನ್ನೂ ಮುಂದುವರಿಯುವುದು. ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.